ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅಂತ ಶೇರ್ ಮಾಡ್ತೀನಿ. ಇವಾಗ ನಾವು ಬಂದಿದ್ದೀವಿ ಇಡಗುಂಜಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರ್ರಿ ಇವಾಗ ಗಣೇಶನ ದೇವಸ್ಥಾನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ರಿ ಎಲ್ಲರೂ ರೆಡಿಯಾಗಿದ್ದಾರೆ. ಇವತ್ತು ಎಲ್ಲರೂ ಸೀರೆ ಹಾಕೊಂಡಿದ್ದೀವಿ. ನೋಡ್ರಿ ಸೀರೆ ಹಾಕ್ಕೊಂಡು ಇವಾಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ರಿ ಅಲ್ಲಿ ನಮ್ಮ ಅವ್ವ ನಮ್ಮ ಅಕ್ಕ ಅವ್ರು ಬರ್ತಾ ಇದ್ದಾರೆ. ಬರ್ರಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ಬರ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ನಮ್ಮ ಅಕ್ಕ ದೇವ್ರಿಗೆ ಗರ್ಕೆ ತಗೊಳ್ತಾ ಇದ್ದಾಳೆ. ನಾವು ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ಟೈಮು 1:30 ಆಗಿತ್ತು. ಆವಾಗ ಮಹಾಮಂಗಳಾರತಿ ಕೂಡ ದೇವರಿಗೆ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಹೊತ್ತು ಎಲ್ಲರನ್ನೂ ಹೊರಗಡೆನೇ ನಿಲ್ಲಿಸಿದ್ರು. ಆಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾವು ಬಂದು ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನನೆಲ್ಲ ಸುತ್ತ ಹಾಕಿ ನೋಡಿದ್ವಿ. ಇಡಗುಂಜಿ ಗಣೇಶ ದೇವಸ್ಥಾನ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡ್ರಿ ದೇವರ ಗುಡಿ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ KSRTC ಬಸ್ ಕೂಡ ಬರ್ತಾ ಇದೆ. ಹೊನ್ನಾವರದಿಂದ ಇಡಗುಂಜಿಗೆ ಬಸ್, ಗೌರ್ಮೆಂಟ್ ಬಸ್ ಕೂಡ ಇದೆ. ದೇವಸ್ಥಾನ ಮುಂದೆನೇ ನಿಲ್ಲುತ್ತೆ ನೋಡಿ. ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಅನ್ನಪ್ರಸಾದ ತೊಗೊಳಕ್ಕೆ ಹೊಂಟೀವಿ. ಮೊಬೈಲ್ ಬಳಕೆ ನಿಷೇಧ ಅಂತ ನೋಡ್ರಿ. ಮೊಬೈಲ್ ಅಲೋವ್ ಇಲ್ಲ ಅಂತೆ. ಇವಾಗ ಒಳಗಡೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ನೋಡ್ರಿ ಹಾಲು. ಬರ್ರಿ ಊಟ ಮಾಡಿ ಸಿಗ್ತೀನಿ. ಫ್ರೆಂಡ್ಸ್ ನೋಡ್ರಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ದಾಸವಾಳ ಇದು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ನಮ್ಮವ್ವ ಕೆಳಗೆ ಕೊಡೋಕ್ಕಾಗೋಲ್ತು, ಅದಕ್ಕೆ ನಿಂತ್ಕೊಂಡಿದ್ದಾಳೆ ನೋಡ್ರಿ. ಇವಾಗ ಊಟ ಮಾಡ್ತೀವಿ. ಊಟ ಮಾಡಿ ಸಿಗ್ತೀವಿ ಬರ್ರಿ. ಪ್ರಸಾದ ನೋಡಿ ಇಲ್ಲಿ ಸಜ್ಕ ಕೊಟ್ಟಿದ್ದಾರೆ, ಪಾಯಸ. ಫ್ರೆಂಡ್ಸ್ ನೋಡ್ರಿ ಇವಾಗ ಅನ್ನ ಸಾರು ಹಾಕಿದ್ದಾರೆ. ಅನ್ನ ಸಾರು ಊಟ ಮಾಡ್ತಾ ಇದ್ದೀವಿ. ಆವಾಗಲೇ ಪಾಯಸ, ಇವಾಗ ಅನ್ನ ಸಾರು. ಫ್ರೆಂಡ್ಸ್ ನೋಡ್ರಿ ಇವಾಗ ದೇವ್ರ ದರ್ಶನ ಆಯಿತು. ಇಡಗುಂಜಿಯಲ್ಲಿ ಗಣೇಶನ ದರ್ಶನ ಆಯಿತು, ಊಟ ಆಯಿತು. ಇವಾಗ ನಾವು ಹೋಗ್ತಾ ಇದ್ವಿ ಗೋಕರ್ಣಕ್ಕೆ. ಬರ್ರಿ ಇವಾಗ ನಮ್ಮ ಪಯಣ ಗೋಕರ್ಣಕ್ಕೆ. ಗೋಕರ್ಣದಲ್ಲಿ ಅಲ್ಲಿ ದೇವ್ರ ದರ್ಶನ ಮಾಡ್ತೀವಿ. ಹೆಂಗೈತೆ ಅಂತ ತೋರಿಸ್ತೀನಿ. ಹೋಗಂಬರ್ರಿ. ನಮ್ಮ ಸಂಜನಾ ಇವಾಗ ಕಾರ್ ಹತ್ತುತ್ತಾ ಇದ್ದಾಳೆ ನೋಡ್ರಿ. ಎಲ್ಲರೂ ಬೇಗ ಬೇಗ ಹೋಗಿ ಕಾರಲ್ಲಿ ಕೂಡ್ತಾ ಇದ್ದೀವಿ. ಬೇಗ ಹತ್ರಿ, ಟೈಮ್ ಆಯಿತು. ಆಲ್ರೆಡಿ ಟೈಮ್ 1:30 ಮೇಲೆ ಆಯಿತು. ನಡೀರಿ ಬರ್ರಿ. ನಾವು ಗೋಕರ್ಣಕ್ಕೆ ಹೋಗ್ತಾಯಿದ್ವಿ. ಗೋಕರ್ಣದಲ್ಲಿ ನಮ್ಮ ಪಯಣ ತೋರಿಸ್ತೀನಿ ಏನೇನಾಗತ್ತಂತ. ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಜಾಗ ಎಕ್ಸ್ಚೇಂಜ್ ಆಗಿದೆ. ನಾ ಮಧ್ಯದಲ್ಲಿ ಕೂತ್ಕೊಂಡಿದ್ದೆ. ಇವಾಗ ನಮ್ಮ ಅಕ್ಕ ಮಧ್ಯದಲ್ಲಿ ಕೂತ್ಕೊಂಡು ನನಗೆ ಕಿಟಕಿ ಬಿಟ್ಕೊಟ್ಟಿದ್ದಾಳೆ. ಬರ್ರಿ ಬರ್ರಿ ಇವಾಗ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಗೋಕರ್ಣದಲ್ಲಿ ಬೀಚ್ ಇದೆ. ಅಲ್ಲಿನೂ ಬೀಚಲ್ಲಿ ಫುಲ್ ನಮ್ಮ ಸಂಜೆನ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾಳೆ. ಎಷ್ಟು ಎಂಜಾಯ್ ಮಾಡ್ತಾಳೋ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಬಂದಿದ್ದೀವಿ ಗೋಕರ್ಣಗೆ. ಮಹಾಬಲೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ದೇವಸ್ಥಾನದೊಳಗಡೆ ಹೋಗಬೇಕು. ಫಸ್ಟ್ ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತೀವಿ ನೋಡ್ರಿ. ಬರ್ರಿ ದೇವಸ್ಥಾನದೊಳಗಡೆ ಹೋಗಿ ದೇವರೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇ ನೋಡ್ರಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ. ಯಾಕೆ ದೇವ್ರ ದರ್ಶನ ಆಗಲಿಲ್ಲ? ಇಲ್ಲ, 5 ಗಂಟೆಗೆ ಓಪನ್.
ಇಲ್ಲ 5 ಗಂಟೆಗೆ ಓಪನ್ ಅಂತ ನೋಡ್ರಿ. ಇವಾಗ ಇನ್ನೂ ಟೈಮ್ 3 ಗಂಟೆ 2 ತಾಸು. 5 ಗಂಟೆ ಅದೇ 5 ಗಂಟೆಗೆ ಓಪನ್ ಇರೋದು. ಫ್ರೆಂಡ್ಸ್ ನೋಡ್ರಿ, ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಆದರೆ ಅಲ್ಲಿ ಕ್ಲೋಸ್ ಆಗೈತಿ. 2 ಗಂಟೆಗೆ ಕ್ಲೋಸ್ ಆಗೈತಿ. ಇನ್ನು 5 ಗಂಟೆಗೆ ಓಪನ್ ಆಗುತ್ತೆ. ಇವಾಗ ಟೈಮು 3:30 ಆಗೈತಿ ನೋಡ್ರಿ. ಇನ್ನೂ ಟೈಮ್ ಇದೆ. ಅದಕ್ಕೆ ಸ್ವಲ್ಪ ಸುತ್ತಾಡೋಣ ಹೋಗಿ ಅಂತೇಳಿ ಸುತ್ತಾಡೋಕೆ ಹೊಂಟೀವಿ ನೋಡ್ರಿ. ಎಲ್ಲರೂ ಮುಂದೆ ಹೋದ್ರು. ಬರ್ರಿ ಆಮೇಲೆ ದೇವ್ರ ದರ್ಶನ ಮಾಡೋಣ. ಇವಾಗ ಫಸ್ಟು ಸುತ್ತಾಡೋಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೇನಿದೆ ಅಂಥೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬರ್ರಿ ತೋರಿಸ್ತೀನಿ ನೋಡಿ. ಇಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಗೋಕರ್ಣ ಈ ಥರ ಇದೆ ನೋಡಿ. ಇಲ್ಲಿ ನೋಡ್ರಿ ಈ ಥರ ಇದೆ ಇಲ್ಲಿ ಗೋಕರ್ಣದಲ್ಲಿ. ಹಿಂಗೆ ಸ್ಟ್ರೈಟಾಗಿ ಹೋದರೆ ಸಮುದ್ರ ಇರ್ಬೋದು ಅಂತ ಅನ್ಕೊತೀನಿ. ಟೆಂಪಲ್ ಇರೋದು ಇಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಕಡೆಗೆ. ನೋಡಿ ಡ್ರೈ ಫ್ರೂಟ್ಸ್, ಮಸಾಲ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಎಷ್ಟು 800 ರೂಪಾಯಿ kg ಅಂತನಾ ಗೋಡಂಬಿ. ನೋಡಿ ಇಲ್ಲಿ ಎಲ್ಲ ಅಂಗಡಿಗಳಿದಾವ. ಬರೀ ನಾವು ಏನನ್ನ ನೋಡೋಣ, ಏನು ತಗೊಂತೀವಿ ಅಂತ ನೋಡ್ತೀನಿ. ಡಬ್ಬಿ ನೋಡಿ ಎಷ್ಟು ಡಬ್ಬಿ ಇದೆ. 70 ಕಿಟಿ ಸಾಮಾನು ನೋಡಿ ಸಿಗ್ತಾ. ಮ್ಯಾಮ್ 50 ಅಂದರೆ ನೋಡ್ಕೊ. 50 ಲೋಬಾನ್ ಐತಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತೇಳಿ ಹೋಟೆಲ್ಗೆ ಹೋಗ್ಯಾರ. ಇಲ್ಲಿ ನಮ್ಮಮ್ಮ ಬರ್ತಾ ಇದ್ದಾರೆ. ಇವಾಗ ಹೋಟೆಲ್ ಒಳಗಡೆ ಹೋಗಿ ಏನಾದರೂ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಅವರು ಟೀ ತೊಗೊಂಡಿದ್ದಾರೆ. ತಿಂಡಿ ಏನಾರ ತಿನ್ಬೇಕಂದ್ವಿ, ಬಟ್ ಇಲ್ಲಿ ಏನೂ ಇಲ್ಲ ಅಂತ ತಿಂಡಿ ತಿನ್ನೋಕ್ಕೆ. ಅದಕ್ಕೆ ಜಸ್ಟು ಟೀ ತೊಗೊಂಡಿದ್ದಾರೆ. ನಾನು ಸೋಡಾ ಹೇಳಿದ್ದೀನಿ. ನೀ ಏನು ಹೇಳಿದೆ ಅಕ್ಕ? ಲೆಮನ್ ಜ್ಯೂಸ್ ಹೇಳಿದ್ದಾರೆ. ನಮ್ಮ ಸಂಜು ಅಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾವೆ. ನಮ್ಮ ಮಾಮ ಅವರು ಟೀ ಕಾಫಿ ಕುಡಿತಾ ಇದ್ದಾರೆ. ಫ್ರೆಂಡ್ಸ್ ನೋಡ್ರಿ, ನಾವು ಇಲ್ಲಿ ಲೆಮನ್ ಸೋಡಾ ತೊಗೊಂಡಿದ್ದೀವಿ ನಮ್ಮಮ್ಮ ನಾನು. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ಬಂದಿದ್ದೀವಿ ಗೋಕರ್ಣ ಬೀಚಲ್ಲಿದ್ದೀವಿ. ಈಗ ಇದೇ ನೋಡ್ರಿ ಗೋಕರ್ಣ ಬೀಚಲ್ಲಿ. ಸುತ್ತಲೂ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ. ಈ ಥರ ಇದೆ. ಇಲ್ಲಿ ನಮ್ಮಮ್ಮ ಬರ್ತಾ ಇದ್ದಾರೆ ನೋಡ್ರಿ. ಇನ್ನು ನಮ್ಮ ಅಕ್ಕ ಅವರೆಲ್ಲರೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಮಾತ್ರ ಬಂದುಬಿಟ್ಟಿದ್ದೀನಿ ಮುಂದೆ. ಇದೇ ನೋಡ್ರಿ ಗೋಕರ್ಣ ಬೀಚು. ಇಲ್ಲಿ ಸ್ವಲ್ಪ ಸಮುದ್ರ ಸ್ನಾನ ಮಾಡಿಕೊಂಡು 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತಂತ. 5 ಗಂಟೆವರೆಗೂ ಇಲ್ಲಿ ಸಮುದ್ರ ಸ್ನಾನ ಮಾಡಿಕೊಂಡು 5 ಗಂಟೆ ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಊರಿಗೆ ಹೋಗ್ತೀವಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಇದು ಸಮುದ್ರ. ಅಲೆಗಳು ಹೆಂಗೆ ಬರ್ತವೆ ನೋಡ್ರಿ. ಇಲ್ಲಿ ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ ಇದು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಅವ್ರು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮಮ್ಮ ಹೋಗ್ತಾ ಇದ್ದಾರೆ ನೋಡ್ರಿ ಇವಾಗ ಸಮುದ್ರ ಸ್ನಾನ ಮಾಡ್ಕೊಂಬರೋಕ್ಕೆ. ನಾನಿಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ನಾನು ಹೋಗೋಣ ಅಂತ ಇಲ್ಲೆಲ್ಲ ಬ್ಯಾಗ್ ಇಟ್ಟಿದ್ದೀವಿ ನೋಡ್ರಿ. ಬ್ಯಾಗ್ ಕಾಯ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ಇಲ್ಲಿ
ಆತ್ಮಲಿಂಗ ಕಟ್ತಾ ಇದ್ದಾರೆ ನೋಡಿ, ಆತ್ಮಲಿಂಗ ಮಾಡ್ತಾ ಇದ್ದಾರೆ ನೋಡ್ರಿ. ಇಷ್ಟೊತ್ತು ಸಮುದ್ರ ಸ್ನಾನ ಮುಗಿಸ್ಕೊಂಡು ಮತ್ತೆ ಸೀರೆ ಹಾಕ್ಕೊಂಡು ರೆಡಿಯಾಗಿ ಇವಾಗ ದೇವ್ರ ದರ್ಶನಕ್ಕೆ ಹೊಂಟೀವಿ ನೋಡ್ರಿ. 5 ಗಂಟೆಗೆ ಓಪನ್ ಅಂತಂದ್ರೆ ದೇವಸ್ಥಾನ, ಅದಕ್ಕೆ ಇವಾಗ 5:30 ಆಗ್ತಾಯಿದೆ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಬರ್ರಿ ದೇವ್ರ ದರ್ಶನ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ನೋಡ್ರಿ ಇವಾಗ ಇದು ಲೈನ್ ಇದು, ನಾವು ಹಿಂಗೆ ಲೈನಲ್ಲಿ ಹೋಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮಮ್ಮ ದೇವ್ರ ದರ್ಶನಕ್ಕೆ ನಿಂತ್ಕೊಂಡಿದ್ದಾರೆ. ದೇವರಿಗೆ ಹೂವನ್ನೆಲ್ಲ ತಗೊಂಡಿದ್ದಾರೆ ನೋಡ್ರಿ. ಇವಾಗ ಲೈನಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಕ್ಯೂ ಎಲ್ಲ ಎಷ್ಟಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಎಲ್ಲ ಬರ್ತಾ ಇದ್ದಾರೆ. ಲೈನಲ್ಲಿ ಹೋಗ್ತಾ ಇದ್ದೀವಿ ನಾವು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಬೆಳ್ಳಿ ತೇರಿದೆ. ಇದು ಬೆಳ್ಳಿ ತೇರು ನೋಡಿ. ಇದು ಫ್ರೆಂಡ್ಸ್ ನೋಡ್ರಿ ದೇವಸ್ಥಾನ ಇದು, ಒಳಗಡೆ ಹೋಗೋದು. ಒಳಗೆ ಕರೆಸ್ತಾರ. ನೋಡ್ರಿ ನಮ್ಮಮ್ಮ ಇಲ್ಲಿ ವಿಭೂತಿ ಹಚ್ಕೊತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ವಿಭೂತಿ ಹಚ್ಕೊಂಡು. ಫ್ರೆಂಡ್ಸ್ ನೋಡ್ರಿ ದೇವ್ರ ದರ್ಶನ ಆಯಿತು. ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಊರಿಗೆ ಹೋಗ್ತೀವಿ ನೋಡ್ರಿ. ಟೈಮ್ ಆಲ್ರೆಡಿ 6:30 ಆಯಿತು. ಇವಾಗ ಊರಿಗೆ ಹೋಗ್ತೀವಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ತುಳಸಿ ಮದುವೆ ಮಾಡಿದ್ದಾರೆ. ಮೊನ್ನೆ ಇಲ್ಲಿ ತುಳಸಿ ಮದುವೆ ಮಾಡಿದ್ದಾರೆ ನೋಡ್ರಿ. ಎಷ್ಟು ಚಂದ ಪೂಜೆ ಮಾಡಿದ್ದಾರೆ ಇಲ್ಲಿ. ಫ್ರೆಂಡ್ಸ್ ನೋಡ್ರಿ ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ಊರ ಕಡೆ ಹೋಗ್ತೀವಿ. ಈ ಥರ ಇತ್ತು ನೋಡ್ರಿ ನಮ್ಮ ಒಂದು ದೇವರ ಒಂದು ಟ್ರಿಪ್ಪು. ದೇವಸ್ಥಾನಕ್ಕೆ ಬಂದ ಒಂದು ಟ್ರಿಪ್ಪು. ಫುಲ್ ಎಂಜಾಯ್ ಮಾಡಿದ್ವಿ. ಇವಾಗ ಎಲ್ಲರೂ ಸೇರಿ ಊರಿಗೆ ಹೋಗ್ತೀವಿ ನೋಡ್ರಿ. ದೇವಸ್ಥಾನ ಅಂತೂ ಮಸ್ತ್ ಇತ್ತು. ದೇವ್ರ ದರ್ಶನ ಅಂತೂ ಸೂಪರ್ ಆಗಾಯಿತು. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತೀನಿ. ಮತ್ತು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನೋಡ್ರಿ ಇವಾಗ ಊಟ ಮಾಡೋಣ ಅಂತೇಳಿ ಹೊಂಟೀವಿ. ಊಟಕ್ಕೆ ಹೋಗ್ತಾ ಇದೀವಿ ನೋಡ್ರಿ. ಇವಾಗ ಇದೇ ಹೋಟೆಲ್ ಅನುಪಮ ರೆಸ್ಟೋರೆಂಟ್. ಈ ಕಡೆಯಿಂದ ಒಳಗೆ ಹೋಗೋದು. ನಗವ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಊಟ ಎಲ್ಲ ಆರ್ಡ್ರ್ ಮಾಡಿದ್ವಿ. ಆವಾಗಲೇ ಒಂದು ಹೋಟೆಲ್ಗೆ ಹೋಗಿದ್ವಿ. ಬಟ್ ಆ ಹೋಟೆಲಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಮಿಕ್ಸ್ ಇತ್ತಂತ, ಹಂಗಾಗಿ ನಾವಲ್ಲಿ ಊಟ ಮಾಡಲಿಲ್ಲ. ಮತ್ತು ತಿರ್ಗಾ ಇನ್ನೊಂದು ಹೋಟೆಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಊಟ ಮಾಡ್ತೀವಿ ನೋಡ್ರಿ. ಇವಾಗ ಊಟ ಕೂಡ ಬಂತು. ಇಲ್ಲ ಮಾಮ ಅವರು ಊಟ ತೊಗೊಂಡಿದ್ದಾರೆ. ಇವಾಗ ನಾವು ಈ ಊಟ ತೊಗೊಂಡಿದ್ದೀವಿ ನೋಡಿ. ಇದರಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ತೀವಿ ನೋಡ್ರಿ ಫ್ರೆಂಡ್ಸ್. ನಾವು ತೊಗೊಂಡಿರೋ ಅಂಥ ಊಟ ನಾರ್ತ್ ಇಂಡಿಯನ್ ಫುಡ್ ತೊಗೊಂಡಿದ್ದೀವಿ ನೋಡ್ರಿ ಎಲ್ಲರೂ. ಏನೇನು ಕೊಟ್ಟಾರಕ್ಕ ಇದರಲ್ಲಿ? ಹಾಂ ಹೇಳಿ ಸರ್. ಹಾಂ ಬಟರ್ ಪಿಜ್ಜಾ, ಹಪ್ಪಳ, ಆಮೇಲೆ ಪಿಕ್ಕಲ್ಲು, ಆನಿಯನ್ನು, ಲೆಮನ್ನು, ಜೀರಾ ರೈಸ್ ನೋಡ್ರಿ ಇಷ್ಟು ಕೊಟ್ಟಿದ್ದಾರೆ. ನಾರ್ತ್ ಇಂಡಿಯನ್ ಫುಡ್ಡಾ ಇದು? ಚೆನ್ನಾಗೈತೆ ಟೇಸ್ಟು? ಮಾಮ ಚಲೋ ಐತಾ ಊಟ? ಸೂಪರ್ ಆಗೈತಾ ಫ್ರೆಂಡ್ಸ್? ನೋಡ್ರಿ ಇವಾಗ ಬಂದಿದ್ದೀವಿ. ಟೈಮ್ ಬಂದು 12:45 ಆಗಿದೆ ನೋಡ್ರಿ. ಕತ್ಲಲ್ಲಿ ಯಾರೂ ಕಾಣಿಸ್ತಿಲ್ಲ. ನಮ್ಮ ಮಾಮವರು ಬಾಗಿಲು ತೆಗಿಬೇಕಿನ್ನು. ಎಲ್ಲರೂ ಬಂದು ಇವಾಗ ಇಳಿದಿದ್ದೀವಿ.
ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಇವಾಗ 12:45 ಆಗಿದೆ ನೋಡ್ರಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಇತ್ತು ನೋಡ್ರಿ 2 ಡೇಸ್ ನಮ್ಮ ಟ್ರಿಪ್ಪು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಟ್ರಿಪ್ ಅಂತೂ ಮಸ್ತ್ ಇತ್ತು ನೋಡ್ರಿ. ನಮ್ಮ ಮಾಮರಿಗೆ ಡಿಸ್ಟರ್ಬ್ ಆಯ್ತೇನ, ಡಿಸ್ಟರ್ಬ್ ಆಯ್ತು ರೀ ಮಾಮರಿ. ಹಾಂ ನಿದ್ದೆ ಮಾಡ್ತಾ ಇದ್ದೆ ನೋಡ್ರಿ. ನಮ್ಮ ಲಗೇಜ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.